ಒಂದು ಹಳ್ಳಿಯಲ್ಲಿ ರಾಜು ತನ್ನ ಹೆಂಡತಿ ಲತಾ ಜೊತೆ ವಾಸಿಸುತ್ತಿದ್ದ. ಒಂದು ದಿನ ರಾಜುವಿಗೆ ನಗರದಲ್ಲಿ ಒಳ್ಳೆ ಸಂಬಳದ ಕೆಲಸಕ್ಕೆ ಆಫರ್ ಬರುತ್ತೆ. ನಂತರ ಅವನು ಖುಷಿ ಖುಷಿಯಿಂದ ಮನೆಗೆ ಹೋಗಿ ತನ್ನ ಹೆಂಡತಿಯನ್ನು ಕರೆಯುತ್ತಾನೆ. ಅರೆ ಲತಾ, ಲತಾ ಎಲ್ಲಿದ್ದೀಯಾ? ಬೇಗ ಬಾ, ನಿನಗೊಂದು ಖುಷಿಯ ವಿಚಾರ ಹೇಳೋದಿದೆ, ಬೇಗ ಬಾ. ಏನಾಯ್ತು ರೀ, ಭಾರಿ ಖುಷಿಯಲ್ಲಿದ್ದೀರಾ? ಅದು ಲತಾ, ನನಗೆ ದಿಲ್ಲಿಯಲ್ಲಿ ಒಳ್ಳೆ ಸಂಬಳದ ಕೆಲಸ ಸಿಕ್ಕಿದೆ ಕಣೆ. ಇನ್ನು ನಾವು ಇಷ್ಟು ಸಣ್ಣ ಗುಡಿಸಲಿನಲ್ಲಿ ಇರಬೇಕಾಗಿಲ್ಲ. ನಾವು ನಾಳೆನೇ ದಿಲ್ಲಿಗೆ ಹೊರಡುತ್ತಿದ್ದೇವೆ. ರೀ, ಇದು ತುಂಬಾ ಸಂತೋಷದ ವಿಷಯ. ಇನ್ನು ನಾವು ಶ್ರೀಮಂತರಂತೆ ನಗರದಲ್ಲಿ ಒಳ್ಳೆ ಜೀವನ ನಡೆಸಬಹುದು. ನಂತರ ಅವರು ಆ ಹಳ್ಳಿಯ ಮನೆಯನ್ನು ಮಾರಿ ಅದರ ಹಣದಿಂದ ನಗರದಲ್ಲಿ ಒಂದು ಒಳ್ಳೆಯ ಮನೆ ಖರೀದಿಸಬೇಕೆಂದುಕೊಳ್ಳುತ್ತಾರೆ. ಹೀಗೆ ಅವರು ತುಂಬ ಖುಷಿಯಾಗಿರುತ್ತಾರೆ. ಆದರೆ ಅವರಿಗೇನು ಗೊತ್ತು, ದಿಲ್ಲಿಯ ಹೊಸ ಮನೆಯಲ್ಲಿ ಮುಂದೆ ಏನೆಲ್ಲ ಆಗುತ್ತೆ ಅಂತ. ನಂತರ ಮರುದಿನ ಅವರು ಟ್ರೈನ್ ಹತ್ತಿ ದಿಲ್ಲಿಗೆ ಹೊರಟೇ ಬಿಡುತ್ತಾರೆ. ನಂತರ ಅವರು ದಿಲ್ಲಿಯಲ್ಲಿ ಹೊಸ ಮನೆ ಖರೀದಿಸಲು ಪ್ರಾಪರ್ಟಿ ಡೀಲರ್ ಕಚೇರಿಯನ್ನು ಹುಡುಕುತ್ತಾರೆ. ಅಲ್ಲಿ ನೋಡು ಲತಾ, ಪ್ರಾಪರ್ಟಿ ಡೀಲರ್ ಕಚೇರಿ ಇದೆ, ನಡಿ ಅಲ್ಲಿಗೆ ಹೋಗಿ ಮಾತಾಡುವ. ನಂತರ ಅವರಿಬ್ಬರೂ ಸೇರಿ ಆ ಕಚೇರಿಯ ಒಳಗೆ ಹೋಗುತ್ತಾರೆ. ಅಲ್ಲಿ ಅವರಿಗೆ ಪ್ರಾಪರ್ಟಿ ಡೀಲರ್ ಸಿಗುತ್ತಾನೆ. ಹಲೋ ಸರ್, ನಾವಿಬ್ಬರು ಮಿರ್ಜಾಪುರ ಹಳ್ಳಿಯಿಂದ ಬಂದಿದ್ದೇವೆ. ನಮಗೊಂದು ಇಲ್ಲಿ ಮನೆ ಬೇಕಾಗಿದೆ. ಆದರೆ ನಮ್ಮಲ್ಲಿ ಹಣ ತುಂಬಾನೇ ಕಮ್ಮಿ ಇದೆ. ನಮಗೆ 5 ಲಕ್ಷದಲ್ಲಿ ಮನೆ ಸಿಗಬಹುದಾ? ಅಯ್ಯೋ ದೇವರೇ, ಇಷ್ಟು ಕಮ್ಮಿ ಮೊತ್ತಕ್ಕೆ ನಾನು ಇವರಿಗೆ ಯಾವ ಮನೆಯನ್ನು ತೋರಿಸೋದು? ನಾನು ಏನು ಮಾಡಬೇಕು? ಗ್ರಾಹಕರನ್ನಂತೂ ಬರಿಗೈಯಲ್ಲಿ ಹೋಗಲು ಸಹ ನಾನು ಬಿಡುವುದಿಲ್ಲ. ಹೀಗೆ ಮಾಡುತ್ತೇನೆ, ನಾನು ಇವರಿಗೆ ಆ ಒಂದು ಮನೆಯನ್ನು ತೋರಿಸುತ್ತೇನೆ. ಹೇಗೂ ಇವರು ಹಳ್ಳಿಯ ಜನ, ಇವರಿಗೆ ಏನೂ ಗೊತ್ತಾಗುವುದಿಲ್ಲ. ಆಯ್ತು ಸರ್, ದಿಲ್ಲಿಗೆ ಬಂದಿದ್ದಕ್ಕೆ ನಿಮಗೆ ಸ್ವಾಗತ. 5 ಲಕ್ಷಕ್ಕೆ ಒಂದು ಒಳ್ಳೆ ಮನೆ ಇದೆ, ನಾನು ನಿಮಗೆ ತೋರಿಸುತ್ತೇನೆ. ಆ ಮನೆ ನಿಮಗೆ ತುಂಬಾ ಇಷ್ಟವಾಗುತ್ತೆ. ನಂತರ ಅವರೆಲ್ಲರೂ ಕಚೇರಿಯಿಂದ ಹೊರಬರುತ್ತಾರೆ. ಅಲ್ಲಿ ಹೊರಗೆ ರಿಕ್ಷಾದವನು ಗ್ರಾಹಕರಿಗಾಗಿ ಕಾಯುತ್ತಿರುತ್ತಾನೆ. ಹಲೋ ಅಣ್ಣ, ಇವರನ್ನು ಜಂಬಾಲ್ ನಗರಕ್ಕೆ ಕರೆದೊಯ್ಯಿರಿ, ನಾನು ಬೈಕಿನಲ್ಲಿ ಬರುತ್ತೇನೆ. ನಂತರ ಅವರೆಲ್ಲರೂ ಅಲ್ಲಿಂದ ಹೊರಡುತ್ತಾರೆ. ಆ ರಸ್ತೆ ತುಂಬಾನೇ ನಿರ್ಜನ ಪ್ರದೇಶವಾಗಿತ್ತು. ಅಲ್ಲಿ ದೂರಕ್ಕೂ ಯಾವುದೇ ಮನೆಯೂ ಕಾಣುತ್ತಿರಲಿಲ್ಲ. ಎಲ್ಲ ಕಡೆ ದೊಡ್ಡ ದೊಡ್ಡ ಮರಗಳು ಮತ್ತು ಪೊದೆಗಳು ಮಾತ್ರ ಇದ್ದವು. ಸ್ವಲ್ಪ ದೂರ ಹೋದ ನಂತರ ಅವರು ಅಲ್ಲಿ ಒಂದು ದೊಡ್ಡ ಮನೆಯನ್ನು ನೋಡುತ್ತಾರೆ. ಇಲ್ಲಿ ನೋಡಿ ಸರ್, ನಾನು ಹೇಳಿದ ಮನೆ ಇದುವೇ. ಇಲ್ಲಿ ನೋಡಿ, ಸುತ್ತಮುತ್ತಲೂ ಎಷ್ಟು ಹಸಿರಾಗಿದೆ ಮತ್ತು ತುಂಬಾನೇ ಶಾಂತವಾಗಿದೆ. ಅರೆ, ಈ ಬಡವರಿಗೆ ಇಷ್ಟು ಕೆಟ್ಟ ಮೋಸಗಾರ ಡೀಲರ್ ಎಲ್ಲಿ ಸಿಕ್ಕಿದ್ದಾನೆ? ಇನ್ನು ಮುಂದಕ್ಕೆ ಇವರಿಗೆ ಈ ಮನೆಯಲ್ಲಿ ಏನೆಲ್ಲ ತೊಂದರೆ ಆಗುತ್ತೋ ಏನೋ. ಭಗವಂತ, ಈ ಪಾಪದ ಜನರನ್ನು ನೀನೇ ರಕ್ಷಿಸು. ನಂತರ ಅವರು ಮೂವರು ಆ ಮನೆಯೊಳಗೆ ಹೋಗುತ್ತಾರೆ. ಆ ಮನೆ ತುಂಬಾನೇ ಹಳೆಯ ಮನೆಯಾಗಿತ್ತು. ಆದ್ದರಿಂದ ಲತಾಗೆ ಆ ಮನೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ರಾಜು, ನನಗೆ ಈ ಮನೆ ಇಷ್ಟ ಆಗಲಿಲ್ಲ. ಇದು ಒಂಥರ ದೆವ್ವದ ಮನೆ ಥರ ಅನಿಸುತ್ತಿದೆ. ನಮಗೆ ಈ ಮನೆ ಬೇಡ, ಬೇರೆ ಮನೆ ನೋಡುವ. ಅರೆ ಮೇಡಮ್, ದಿಲ್ಲಿಯಲ್ಲಿ ಇಷ್ಟು ಕಮ್ಮಿ 5 ಲಕ್ಷಕ್ಕೆ ಇದಕ್ಕಿಂತ ಒಳ್ಳೆ ಮನೆ ಎಲ್ಲೂ ಸಿಗೋದಿಲ್ಲ. ಇದು ಸಿಕ್ಕಿದ್ದೇ ನಿಮ್ಮ ಅದೃಷ್ಟ ಅಂದುಕೊಳ್ಳಿ. ಹೌದು ಲತಾ, ನಮಗೆ ಇಷ್ಟು ಕಮ್ಮಿ ಬೆಲೆಗೆ ಈ ಮನೆ ಸಿಕ್ಕಿದೇ ಹೆಚ್ಚು. ಇನ್ನು ನಾನು ಕೆಲಸಕ್ಕೆ ಹೋಗಿ ಹಣ ಮಾಡಿ ನಂತರ ಒಂದು ಒಳ್ಳೆ ಮನೆ ತೆಗೆದುಕೊಳ್ಳೋಣ, ಆಯ್ತಾ? ನಂತರ ಆ ಡೀಲರ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ನಂತರ ರಾತ್ರಿಯಾದಾಗ, ರೀ, ನಾನು ಇಂದು ತುಂಬ ಸಂತೋಷವಾಗಿದ್ದೇನೆ. ಹೇಗೋ ಏನೋ ದೆಹಲಿ ನಗರದಲ್ಲಿ ಸ್ವಂತ ಮನೆ ಹೊಂದುವ ನನ್ನ ಕನಸು ಸಹ ಇಂದು ನನಸಾಗಿದೆ. ಅಲ್ಲಿ ಹೊರಗೆ ನೋಡಿ ಎಷ್ಟು ಒಳ್ಳೆಯ ಹವಾಮಾನ ಇದೆ. ಹೋಗಿ ಆ ಕಿಟಕಿ ಓಪನ್ ಮಾಡಿ, ತಣ್ಣನೆ ಗಾಳಿ ಒಳಗೆ ಬರಲಿ.
ಸರಿ, ನಾನು ಈಗಲೇ ಹೋಗಿ ಕಿಟಕಿ ಓಪನ್ ಮಾಡುತ್ತೇನೆ. ನಂತರ ರಾಜು ಆ ಕಿಟಕಿಯನ್ನು ತೆರೆಯಲು ಹೋಗುತ್ತಾನೆ. ಅಲ್ಲಿ ಕಿಟಕಿಯನ್ನು ನೋಡುತ್ತಾನೆ. ಆ ಕಿಟಕಿಯ ಹ್ಯಾಂಡಲ್ನಲ್ಲಿ ಕೆಂಪು ದಾರವಿತ್ತು. ಅದರಲ್ಲಿ ಹನುಮಾನ್ ಲಾಕೆಟ್ ಕಟ್ಟಲಾಗಿತ್ತು. ಆಗ ಅವನು ಅದನ್ನು ಯಾರೋ ಪೂಜೆ ಮಾಡಿ ಕಟ್ಟಿದ್ದಾರೆ ಅಂದುಕೊಳ್ಳುತ್ತಾನೆ. ಹೇ ಲತಾ, ಸ್ವಲ್ಪ ಇಲ್ಲಿ ನೋಡು. ಈ ಕೆಂಪು ದಾರವನ್ನು ಇಲ್ಲಿ ಪೂಜೆ ಮಾಡಿ ಯಾರೋ ಕಟ್ಟಿರೋ ಹಾಗಿದೆ. ನಾನು ಅದನ್ನು ತೆಗೆಯಬೇಕೋ ಬೇಡವೋ? ಯಾರೋ ಅದನ್ನು ಇಲ್ಲಿ ಏಕೆ ಕಟ್ಟಿದ್ದಾರೆ ಎಂದು ನನಗೆ ತಿಳಿಯುತ್ತಿಲ್ಲ. ನೀವು ಬನ್ನಿ, ತುಂಬಾನೇ ತಡವಾಗಿದೆ. ನನಗೂ ತುಂಬ ಆಯಾಸವಾಗಿದೆ. ನಾವಿನ್ನು ಮಲಗೋಣ. ನಂತರ ಅವರಿಬ್ಬರು ಮಲಗುತ್ತಾರೆ. ಆಗ ನಡುರಾತ್ರಿಯಲ್ಲಿ ಆ ಕಿಟಕಿಯನ್ನು ಯಾರೋ ಜೋರು ಜೋರಾಗಿ ಬಡಿಯುತ್ತಾರೆ. ಆ ಜೋರಾದ ಸದ್ದಿಗೆ ಅವರಿಬ್ಬರಿಗೂ ಎಚ್ಚರವಾಗುತ್ತದೆ. ರೀ, ಇಷ್ಟು ರಾತ್ರಿಯಲ್ಲಿ ಯಾರು ಬಂದಿರೋದು? ರೀ, ಯಾರಿರಬಹುದು ಈ ರಾತ್ರಿಯಲ್ಲಿ? ಅರೆ, ನಮಗೆ ಈ ನಗರದಲ್ಲಿ ಯಾರದ್ದೂ ಪರಿಚಯವಿಲ್ಲ. ಮತ್ತೆ ಯಾರು ನಮ್ಮನ್ನು ನೋಡಲು ಬಂದಿರುವುದು? ಆಗ ಕಿಟಕಿ ಇನ್ನೂ ಜೋರಾಗಿ ಬಡಿಯುತ್ತದೆ. ಯಾರೋ ಹೊರಗಿನಿಂದ ಜೋರಾಗಿ ಕಿಟಕಿ ಬಡಿಯುತ್ತಿದ್ದಾರೆ. ಅಯ್ಯೋ ದೇವರೇ, ನಾನು ಸತ್ತೆ. ಯಾರಪ್ಪ ಅದು ಅಷ್ಟು ಜೋರಾಗಿ ಕಿಟಕಿ ಬಡಿಯೋದು? ಬೇಗ ನಡೀರಿ, ಯಾರಂತ ನೋಡೋಣ. ನಂತರ ಇಬ್ಬರೂ ಕಿಟಕಿ ಬಳಿ ಬರುತ್ತಾರೆ ಮತ್ತು ತುಂಬಾನೇ ಯೋಚಿಸುತ್ತಾರೆ, ಕಿಟಕಿಯ ಬಾಗಿಲು ತೆರೆಯೋದಾ ಅಥವಾ ಬೇಡವಾ ಎಂದು. ಅರೆ ದೇವರೇ, ಈಗ ನಾನೇನು ಮಾಡಬೇಕು ತಿಳಿಯುತ್ತಿಲ್ಲ. ನಂತರ ಅವನು ಕಿಟಕಿಯಿಂದ ಆ ಹನುಮಾನ್ ಲಾಕೆಟ್ ಅನ್ನು ತೆಗೆಯುತ್ತಾನೆ ಮತ್ತು ಕಿಟಕಿಯನ್ನು ತೆರೆಯುತ್ತಾನೆ. ಆದರೆ ಕಿಟಕಿಯ ಹೊರಗೆ ಯಾರೂ ಇರುವುದಿಲ್ಲ. ಆದರೆ ಅವರಿಬ್ಬರಿಗೂ ಒಂದು ಕ್ಷಣ ಭೂಮಿಯೇ ಕುಸಿಯುವಂಥ ಅನುಭವ ಆಗುತ್ತೆ. ಏಕೆಂದರೆ ಆ ಕಿಟಕಿಯ ಹೊರಗೆ ಒಂದು ದೊಡ್ಡದಾದ ಸ್ಮಶಾನ ಇರುತ್ತದೆ. ಅಯ್ಯೋ ದೇವರೇ, ನಾವು ಸತ್ವಿ. ಇದೊಂದು ಸ್ಮಶಾನ. ಈ ಮನೆಯನ್ನು ನಾವು ತೆಗೆದುಕೊಂಡು ತುಂಬಾನೇ ದೊಡ್ಡ ತಪ್ಪು ಮಾಡಿದ್ದೇವೆ. ಅರೆ, ಆ ಡೀಲರ್ ನಮಗೆ ದೊಡ್ಡ ಮೋಸನೇ ಮಾಡಿಬಿಟ್ಟ. ಅಯ್ಯೋ ದೇವರೇ. ಅದಕ್ಕಾಗಿಯೇ ಅವನು ನಮಗೆ ಇಷ್ಟು ಕಮ್ಮಿ ಹಣಕ್ಕೆ ಈ ಮನೆ ಕೊಟ್ಟಿರೋದು. ರೀ, ಬೇಗನೆ ಕಿಟಕಿಯ ಬಾಗಿಲನ್ನು ಮುಚ್ಚಿ ನಾವು ಹೋಗಿ ಮಲಗೋಣ. ನಂತರ ರಾಜು ಮತ್ತೆ ಕಿಟಕಿಯನ್ನು ಮುಚ್ಚುತ್ತಾನೆ ಮತ್ತು ಇಬ್ಬರು ಭಯಪಡುತ್ತಲೇ ನಿದ್ರೆ ಮಾಡಲು ಹೋಗುತ್ತಾರೆ. ಆದರೆ ಭಯದಿಂದಾಗಿ ಅವರಿಗೆ ನಿದ್ದೆನೇ ಬರುವುದಿಲ್ಲ. ಸ್ವಲ್ಪ ಸಮಯದ ನಂತರ ಯಾರೋ ಮತ್ತೆ ಕಿಟಕಿಯನ್ನು ಜೋರಾಗಿ ತಟ್ಟಲು ಶುರು ಮಾಡುತ್ತಾರೆ. ಅಯ್ಯೋ ದೇವರೇ, ಯಾರು ಇಷ್ಟೊಂದು ಜೋರಾಗಿ ಕಿಟಕಿಯನ್ನು ತಟ್ಟುತ್ತಿದ್ದಾರೆ? ರೀ, ಬನ್ನಿ ಪುನಃ ಹೋಗಿ ನೋಡುವ. ನಂತರ ಅವರು ಹೆದರಿಕೊಂಡೇ ಆ ಕಿಟಕಿಯ ಹತ್ತಿರ ಹೋಗುತ್ತಾರೆ. ಅಯ್ಯೋ, ಯಾರದು ಈ ರೀತಿ ನಮಗೆ ಹಿಂಸೆ ಕೊಡುತ್ತಿರುವುದು? ನಮ್ಮ ಜೀವನವೇ ಹಾಳಾಯಿತು. ನಾವು ಇದ್ದ ಮನೆಯನ್ನು ಮಾರಿ ಕಷ್ಟಪಟ್ಟು ಈ ಮನೆಯನ್ನು ತೆಗೆದುಕೊಂಡಿದ್ದೇವೆ. ದಯವಿಟ್ಟು ಯಾರೇ ಆಗಿದ್ದರೂ ಸಹ ನಮ್ಮನ್ನು ಬಿಟ್ಟು ಹೊರಟು ಹೋಗಿ. ನಾನು ಇವರಿಗೆ ತಕ್ಕ ಪಾಠ ಕಲಿಸಬೇಕು. ಇವರನ್ನು ಇನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ. ನಂತರ ರಾಜು ಒಂದು ದೊಡ್ಡ ಕೋಲನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತಾನೆ ಮತ್ತು ಆ ಕಿಟಕಿಯ ಬಾಗಿಲನ್ನು ತೆರೆಯುತ್ತಾನೆ. ಕಿಟಕಿ ಬಾಗಿಲು ತೆರೆದ ಮೇಲೆ ಅವನ ಕಣ್ಣನ್ನು ಅವನಿಗೇ ನಂಬಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ಕಿಟಕಿಯ ಹೊರಗೆ ಒಂದು ಭೂತ ನಿಂತಿರುತ್ತದೆ. ಕೊನೆಗೂ ಈ ಮನೆಗೆ ನೀವುಗಳು ಬಂದಿದ್ದೀರಿ. ನಾನು ಎಷ್ಟೋ ವರ್ಷಗಳಿಂದ ಈ ದಿನಕ್ಕೋಸ್ಕರ ಕಾಯುತ್ತಿದ್ದೆ. ಯಾರು ಬಂದು ಕಿಟಕಿಯನ್ನು ತೆರೆಯುತ್ತಾರೆ ಎಂದು ಕಾಯುತ್ತಿದ್ದೆ. ನಂತರ ಆ ಭೂತ ಕಿಟಕಿಯ ಒಳಗೆ ಕೈ ಹಾಕಿ ರಾಜುವಿನ ಕುತ್ತಿಗೆಯನ್ನು ಜೋರಾಗಿ ಹಿಡಿಯುತ್ತದೆ.
ಅಯ್ಯೋ ಬೇಡ, ಅಯ್ಯೋ ಬೇಡ, ನನ್ನನ್ನು ಬಿಟ್ಟು ಬಿಡು, ನನ್ನನ್ನು ಯಾರಾದರೂ ಕಾಪಾಡಿ, ದಯವಿಟ್ಟು ಯಾರಾದರೂ ಕಾಪಾಡಿ. ಅಯ್ಯೋ ದೆವ್ವವೇ, ನೀನು ನನ್ನ ಗಂಡನನ್ನು ದಯವಿಟ್ಟು ಬಿಟ್ಟು ಬಿಡು, ಬೇಗ ಬಿಟ್ಟು ಬಿಡು. ಅವಳ ಮಾತನ್ನು ದೆವ್ವ ಕೇಳುವುದಿಲ್ಲ. ನಂತರ ಆ ದೆವ್ವ ಅವನನ್ನು ಹೊರಕ್ಕೆ ಎಳೆದುಕೊಳ್ಳುತ್ತದೆ. ಓ ದೇವರೇ, ನಾನೀಗ ಏನು ಮಾಡಲಿ? ನನ್ನ ಗಂಡನನ್ನು ಹೇಗೆ ಕಾಪಾಡಲಿ? ನನಗೆ ಇಲ್ಲಿ ಯಾರೂ ಪರಿಚಯವಿಲ್ಲ, ಇಲ್ಲಿ ಒಬ್ಬ ಮನುಷ್ಯನೂ ಸಹ ಇಲ್ಲ. ಈಗ ನಾನೇನು ಮಾಡಲಿ? ಆಗ ಲತಾಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿರುವುದಿಲ್ಲ. ಅವಳು ಕೇವಲ ಕಿಟಕಿಯ ಬಳಿ ನಿಂತು ಅಳುತ್ತಲೇ ಇರುತ್ತಾಳೆ. ಆಗ ಹೊರಗಿನಿಂದ ರಾಜು ಜೋರಾಗಿ ಕಿರಿಚುವುದು ಕೇಳುತ್ತದೆ. ಅಯ್ಯೋ, ಈ ದೆವ್ವ ನನ್ನನ್ನು ಸಾಯಿಸಿ ತಿನ್ನಲು ನೋಡುತ್ತಿದೆ. ನನ್ನನ್ನು ಯಾರಾದರೂ ಕಾಪಾಡಿ, ದಯವಿಟ್ಟು ನನ್ನನ್ನು ಯಾರಾದರೂ ಕಾಪಾಡಿ. ಓ ದೇವರೇ, ನಾನು ಈಗ ಏನು ಮಾಡಲಿ? ನಾನು ಈಗ ಏನನ್ನೂ ಮಾಡದಿದ್ದರೆ ಆ ಭೂತವು ನನ್ನ ಗಂಡನನ್ನು ಕೊಲ್ಲುತ್ತದೆ. ನಂತರ ಲತಾ ಹೇಗೋ ಧೈರ್ಯ ಮಾಡಿ ಅಲ್ಲಿಂದ ಹೊರಗೆ ಬರುತ್ತಾಳೆ ಮತ್ತು ಒಂದು ದೊಡ್ಡ ಕೋಲನ್ನು ತೆಗೆದುಕೊಂಡು ಅದರ ಜೊತೆ ಹನುಮಾನ್ಜಿಯ ಲಾಕೆಟನ್ನು ಸಹ ತೆಗೆದುಕೊಂಡು ಆ ಸ್ಮಶಾನಕ್ಕೆ ಬರುತ್ತಾಳೆ. ಆಗ ಅಲ್ಲಿ ಸುತ್ತಮುತ್ತ ಸಾಕಷ್ಟು ಭಯಾನಕ ಶಬ್ದಗಳು ಕೇಳಿಬರುತ್ತಿರುತ್ತದೆ. ತುಂಬ ಭಯಪಡುತ್ತಲೇ ಲತಾ ಬರುತ್ತಾಳೆ. ಆಗ ಅವಳಿಗೆ ಒಂದು ಕಡೆ ಆ ಭೂತ ರಾಜುವಿನ ಕುತ್ತಿಗೆ ಹಿಡಿದಿರುವುದು ಕಾಣುತ್ತದೆ. ಅರೆ ಲತಾ, ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯಾ? ಬೇಗ ಹೊರಟು ಹೋಗು, ಹೋಗು ಇಲ್ಲಿಂದ. ಈ ಭೂತವನ್ನು ಎದುರಿಸಲು ನಿನಗೆ ಸಾಧ್ಯವಾಗುವುದಿಲ್ಲ. ನೀನು ನನ್ನ ಬಗ್ಗೆ ಸ್ವಲ್ಪವೂ ಚಿಂತಿಸಬೇಡ. ನೀನು ಬೇಗನೆ ಓಡಿ ಹೋಗು, ಇಲ್ಲಿಂದ ಓಡಿ ಹೋಗು. ಹೀಗೆ ರಾಜು ಅವಳಿಗೆ ಓಡಿ ಹೋಗಲು ಎಷ್ಟು ಹೇಳಿದರೂ ಸಹ ಅವಳು ಕೇಳುವುದಿಲ್ಲ. ಇಲ್ಲ ರೀ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಮತ್ತು ನಿಮ್ಮನ್ನು ಸಾಯಲು ಸಹ ನಾನು ಬಿಡೋದೇ ಇಲ್ಲ ಎಂದು ಹೇಳಿ ಅವಳು ಜೋರಾಗಿ ಕೋಲಿನಿಂದ ಆ ದೆವ್ವಕ್ಕೆ ಹೊಡೆಯುತ್ತಾಳೆ. ಆದರೆ ಎಷ್ಟು ಹೊಡೆದರೂ ಸಹ ಆ ಭೂತಕ್ಕೆ ಸ್ವಲ್ಪವೂ ತಾಗುವುದಿಲ್ಲ. ಹೇ ಮೂರ್ಖ ಹೆಂಗಸೆ, ನೀನು ಆ ಕೋಲಿನಿಂದ ಎಷ್ಟು ಹೊಡೆದರೂ ನನಗೆ ಏನೂ ಆಗುವುದಿಲ್ಲ. ನಾನು ಈಗ ನಿಮ್ಮಿಬ್ಬರನ್ನು ಸಾಯಿಸಲು ತಯಾರಾಗಿ ನಿಂತಿದ್ದೇನೆ. ರೀ, ಈಗ ನಾವು ಏನು ಮಾಡೋದು? ಈ ದೆವ್ವವನ್ನು ನನ್ನಿಂದ ಏನೂ ಮಾಡಲು ಆಗುತ್ತಿಲ್ಲವಲ್ಲ. ಲತಾ, ನೀನು ಹೀಗೆ ಮಾಡು. ಆ ಹನುಮಾನ್ಜಿಯ ಲಾಕೆಟ್ ಅನ್ನು ಆ ಕೋಲಿಗೆ ಕಟ್ಟಿ ಅದರಿಂದ ಸರಿಯಾಗಿ ಆ ದೆವ್ವಕ್ಕೆ ಹೊಡಿ. ನಂತರ ಲತಾ ಹನುಮಾನ್ ಲಾಕೆಟ್ ಅನ್ನು ಕೋಲಿಗೆ ಕಟ್ಟಿ ಹೀಗೆ ಹೇಳುತ್ತಾಳೆ. ಹೇ ದೆವ್ವವೇ, ನಿನ್ನ ಶಕ್ತಿಯ ಬಗ್ಗೆ ನಿನಗೆ ತುಂಬಾನೇ ನಂಬಿಕೆ ಇದೆ ಅಲ್ಲವಾ? ಆದರೆ ಅದೆಲ್ಲ ಈ ಹನುಮಾನ್ಜಿಯ ಮುಂದೆ ನಡೆಯೋದಿಲ್ಲ. ಈಗ ನೋಡು. ಜೈ ಬಜರಂಗ್ಬಲಿ, ಜೈ ಬಜರಂಗ್ಬಲಿ. ನಂತರ ಲತಾ ಜೋರು ಜೋರಾಗಿ ಆ ದೆವ್ವದ ತಲೆಗೆ ಹೊಡೆಯುತ್ತಾಳೆ. ಆಗ ಆ ದೆವ್ವ ಸೀದಾ ಪಾತಾಳ ಲೋಕಕ್ಕೆ ಹೋಗುತ್ತದೆ. ಅರೆ ಅರೆ, ನಾನು ನಾಶವಾಗುತ್ತಿದ್ದೇನೆ. ಅಯ್ಯೋ, ನಾನು ನಾಶವಾಗುತ್ತಿದ್ದೇನೆ. ವೀರ ಬಜರಂಗ್ಬಲಿಗೆ ಜೈ, ವೀರ ಬಜರಂಗ್ಬಲಿಗೆ ಜೈ. ವಾವ್, ನನ್ನ ಮುದ್ದಿನ ಹೆಂಡತಿ, ನೀನು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಿ. ನಂತರ ಅವರಿಬ್ಬರೂ ತಮ್ಮ ಮನೆಗೆ ಮರಳುತ್ತಾರೆ ಮತ್ತು ಅವರು ಸಂತೋಷದಿಂದ ಬದುಕಲು ಪ್ರಾರಂಭಿಸುತ್ತಾರೆ ಮತ್ತು ಆ ದಿನದಿಂದ ಅವರು ಆ ಕಿಟಕಿಯನ್ನು ಮುಚ್ಚುವ ಅಗತ್ಯವೇ ಬರುವುದಿಲ್ಲ.